5ನೇ ಅಧ್ಯಾಯ ಸಾಯಿ ಸಚ್ಚರಿತ್ರೆ. ಶ್ರೀ ಸಾಯಿಬಾಬಾರವರು ಚಾಂದ್ ಪಾಟೀಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಂದ ಬಗ್ಗೆ ಸುಸ್ವಾಗತ. ಮಹಾಯೋಗಿಗಳ ಸಂಪರ್ಕ, ಅವರ ಉಡುಗೆ ತೊಡುಗೆ, ನಿತ್ಯ ಜೀವನ, ಪಾದುಕೆಗಳ ಕಥೆ, ಮುಹಿದೀನ್ ರವರೊಡನೆ ಕುಸ್ತಿ, ಅವರ ಜೀವನದ ಬದಲಾವಣೆಯನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಗ್ಗೆ ಕಪಟ ಗುರು ಜವಾಹರ್ ಚಾಂದ್ ಪಾಟೀಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಾಬಾರವರು ಹಿಂದಿರುಗಿರುವುದು. ಚಾಂದ್ ಪಾಟೀಲ್ ಔರಂಗಾಬಾದ್ ಜಿಲ್ಲೆಯಲ್ಲಿ ಧೂಪಹಳ್ಳಿಯ ಮಹಮ್ಮದೀಯ ಸಾಹುಕಾರ. ಅವನು ಔರಂಗಾಬಾದಿಗೆ ಪ್ರಯಾಣ ಬೆಳೆಸಿದವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು. 2 ತಿಂಗಳು ಕಾಲ ಹುಡುಕಿ ಬಹಳ ಬೇಸತ್ತಿದ್ದನು. ನಿರಾಶನಾಗಿ ಔರಂಗಾಬಾದಿಗೆ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನನ್ನು ಕಂಡು ಚಾಂದ್ ಪಾಟೀಲನನ್ನು ನೋಡಿದ ಫಕೀರನು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು. ಅವನು ಕುದುರೆಯನ್ನು ಕಳೆದುಕೊಂಡ ಸಮಾಚಾರವನ್ನು ಅರುಹಿದನು. ಇದನ್ನು ಕೇಳಿದ ಫಕೀರನು, ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು, ಅಲ್ಲಿದೆ ಎಂದನು. ಚಾಂದ್ ಪಾಟೀಲನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದಭರಿತನಾಗಿ, ಈ ಫಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂತಿರುಗಿದನು. ಅಷ್ಟು ಹೊತ್ತಿಗಾಗಲೇ ಹುಕ್ಕ ತಯಾರಾಗುತ್ತಿತ್ತು. ಆದರೆ ಬಟ್ಟೆ ಒದ್ದೆ ಮಾಡಲು ನೀರು, ಹೊಗೆ ಸೊಪ್ಪು ಹೊತ್ತಿಸಲು ಬೆಂಕಿಯೂ ಬೇಕಾಗಿತ್ತು. ಆಗ ಆ ಫಕೀರನು ಸಟಕ ಶೂಲದಿಂದ ನೆಲಕ್ಕೆ ಹೊಡೆದ ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು. ಮತ್ತೆ ಸಟಕ ನೆಲಕ್ಕೆ ಹೊಡೆದನು, ನೀರು ಹೊರ ಚಿಮ್ಮಿತು. ಅದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಹುಕ್ಕ ಸೇವಿಸಿದನು. ನಂತರ ಚಾಂದ್ ಪಾಟೀಲನಿಗೂ ನೀಡಿದನು. ಇದನ್ನು ನೋಡಿ ಚಾಂದ್ ಪಾಟೀಲನಿಗೆ ವಿಸ್ಮಯವಾಯಿತು. ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆದರಾತಿಥ್ಯ ಸ್ವೀಕರಿಸುವಂತೆ ಬೇಡಿಕೊಂಡನು. ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೀಲರೊಂದಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದನು. ಚಾಂದ್ ಪಾಟೀಲನು ತನ್ನ ಮೈದನನ ಮದುವೆಗೆ ಹೊರಡಬೇಕಾಯಿತು. ಮದುವೆ ಶಿರ್ಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು. ಆಗ ಫಕೀರನು ಸಹ ಮದುವೆ ಬಳಗದೊಂದಿಗೆ ಶಿರ್ಡಿಗೆ ಬಂದನು. ಮದುವೆ ಸಾಂಗವಾಗಿ ನೆರವೇರಿತು. ಬೀಗರೆಲ್ಲರೂ ಹಿಂತಿರುಗಿದರು. ಆದರೆ ಫಕೀರನು ಮಾತ್ರ ಶಿರ್ಡಿಯಲ್ಲೇ ಉಳಿದನು. ಫಕೀರನಿಗೆ ಸಾಯಿ ಎಂಬ ಹೆಸರು. ಮದುವೆ ನಿಬ್ಬಣದವರು ಖಂಡೋಬಾ ದೇವಸ್ಥಾನದಲ್ಲಿ ಬಳಿ ಇದ್ದ ಭಾಗತ್ ಮಹಲ್ಸಾಪತಿಯವರ ಹೊಲದ ಬಳಿ ಬಂದರು. ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು. ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಹಲ್ಸಾಪತಿಯವರು ಈ ಯುವಕನನ್ನು ನೋಡಿ ಯಾ ಸಾಯಿ ಎಂದು ಸುಸ್ವಾಗತ ನೀಡಿದರು. ಅಂದಿನಿಂದ ಎಲ್ಲರೂ ಅವನನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು. ಈ ಸಾಯಿಯೇ ಶಿರ್ಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ. ಇತರ ಸನ್ಯಾಸಿಗಳೊಡನೆ ಸಂಪರ್ಕ. ಸಾಯಿಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ದೇವಿದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರ್ಡಿಯಲ್ಲಿಯೇ ಇದ್ದನು. ಬಾಬಾರವರಿಗೆ ಅವರ ಸಂಗ ಸಮ್ಮತವೆನಿಸಿತು. ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿದ್ದರು. ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು. ಆಮೇಲೆ ಜಾನಕಿದಾಸ ಎಂಬ ಸಾಧುವು ಬಂದರು. ಬಾಬಾರವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿರುವ ಕಡೆಗೆ ಅವರು, ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು. ಗಂಗಾಗೀರ ಎಂಬ ಸಾಧುವಿನೊಡನೆಯೂ ಸಂಪರ್ಕ ಬೆಳೆಸಿದರು. ಗಂಗಾಗೀರರವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರೆರೆಯುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಇಂತಹ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರ್ಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು. ಇವನು ಸಾಮಾನ್ಯನಲ್ಲ, ಶಿರ್ಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು. ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ ಮಠದ ಆನಂದನಾಥ ಎಂಬ ಸಾಧುವು ಸಹ ಶಿರ್ಡಿಗೆ ಬಂದಿದ್ದರು. ಅವರು ಸಹ ಸಾಯಿಬಾಬಾರವರನ್ನು ನೋಡಿ, ಇದೇ ನೈಜವಾದ ಅಮೂಲ್ಯ ರತ್ನ. ಇವರು ಸಾಮಾನ್ಯ ಮನುಷ್ಯರಲ್ಲ, ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಹೇವಲ ಗ್ರಾಮಕ್ಕೆ ಹಿಂತಿರುಗಿದರು. ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾರವರ ತರುಣರಾಗಿದ್ದಾಗ ಮಾತುಗಳು. ಬಾಬಾರವರ ದೈನ್ಯ ದಿನ. ಚಿಕ್ಕ ವಯಸ್ಸಿನಿಂದಲೂ ಬಾಬಾರವರು ತಲೆ ಬೆಳೆಸಿದ್ದರು ಎಂದು ಆಯುಷ್ಕರ್ಮ ಮಾಡಿಸಿರಲಿಲ್ಲ. ಜಟೆಯೂ ಹಾಗೆ, ಉಡುಪು ಧರಿಸುತ್ತಿದ್ದರು.
ರಹತ್ತಕ್ಕೆ ಹೋದಾಗ ಅಲ್ಲಿಂದ ಚೆಂಡು, ಜಾಹಿ ಮತ್ತು ಜೂಹಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆರೆದು ಬೆಳೆಸಿದರು. ಶಿಷ್ಯನಾದ ವಾಮನ ತಾತ್ಯ ಎಂಬವನು ಪ್ರತಿದಿನವೂ 2 ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು. ಬಾಬಾರವರು ಬಾವಿಯಿಂದ ನೀರು ಸೇದಿ ಗಿಡಗಳಿಗೆ ಎರೆಯುತ್ತಿದ್ದರು. ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆಗೆ ಇಡುತ್ತಿದ್ದರು. ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದುದರಿಂದ ಮಾರನೆಯ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು. ಮರುದಿನ ವಾಮನ ತಾತ್ಯ ಪುನಃ 2 ಮಡಿಕೆಗಳನ್ನು ತಂದಿಡುತ್ತಿದ್ದನು. ಈ ರೀತಿ ಸುಮಾರು 3 ವರ್ಷಗಳ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು. ಈ ನಿವೇಶನದಲ್ಲಿಯೇ ಬಾಬಾರವರ ಮಹಾ ಸಮಾಧಿ ಮಂದಿರ ನಿರ್ಮಿತವಾಗಿದೆ. ಬೇವಿನ ಮರದ ಬುಡದಲ್ಲಿರುವ ಪಾದುಕೆಗಳು. ಅಕ್ಕಲಕೋಟೆಯ ಮಹಾರಾಜರ ಭಕ್ತಭಾಯಿ ಕೃಷ್ಣಾಜಿ ಅಲಿಭಾಗಕರ ಅವರು ತಮ್ಮ ಗುರುವಿನ ಫೋಟೋ ಒಂದನ್ನಿಟ್ಟುಕೊಂಡು ಪೂಜಿಸುತ್ತಿದ್ದರು. ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು. ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟೆ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು, ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರ್ಡಿ. ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು. ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರ್ಡಿಗೆ ಬಂದು ಅಲ್ಲಿ 6 ತಿಂಗಳು ನೆಲೆಸಿ ಶ್ರೀ ಬಾಬಾರವರ ಸೇವೆ ಮಾಡಿದರು. ಈ ಸ್ಮಾರಕವಾಗಿ ಭಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ನಡೆದದ್ದು ಸುಮಾರು 1912ರಲ್ಲಿ. ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದರು. ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣರವರಿಗೆ ವಹಿಸಿದರು. ಕಥೆಯ ಪೂರ್ಣ ವಿವರ ಈ ರೀತಿ ಇದೆ. ಇದನ್ನು ಸಾಯಿ ಲೀಲಾ 2ನೇ ಸಂಗ್ರಹದ ಮೊದಲ ಸಂಚಿಕೆಯ 25ನೇ ಪುಟದಲ್ಲಿ ಕಾಣಬಹುದು. 1912ರಲ್ಲಿ ಡಾ. ರಾಮರಾವ ಕೊಠಾರೆ ಎಂಬುವರು ಬಾಬಾರವರ ದರ್ಶನ ಪಡೆಯಬೇಕೆಂದು ಶಿರ್ಡಿಗೆ ಬಂದರು. ಅವರ ಕಾಂಪೌಂಡರ್ ಮತ್ತು ಸ್ನೇಹಿತರಾದ ಶ್ರೀ ಭಾಯಿ ಕೃಷ್ಣಾಜಿ ಅಲಿಭಾಗಕರ್ ಅವರು ಅವರೊಡನೆ ಬಂದಿದ್ದರು. ಕಾಂಪೌಂಡರ್ ಭಾಯಿ ಕೃಷ್ಣಾಜಿ ಶ್ರೀ ಸಗುಣ ಮೇರುನಾಯಕ ಮತ್ತು ಶ್ರೀ ಜಿ. ಕೆ. ದೀಕ್ಷಿತ ಅವರು ಆಪ್ತ ಸ್ನೇಹಿತರುಗಳಾಗಿದ್ದರು. ಇವರು ಕಳೆದು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿಬಾಬಾರವರ ಮೊದಲು ಶಿರ್ಡಿಗೆ ಬಂದ ಗುರುತಿಗಾಗಿ ಪವಿತ್ರವಾದ ಬೇವಿನ ವೃಕ್ಷದ ಕೆಳಗೆ ಒಂದು ಸ್ಮಾರಕವನ್ನು ನಿರ್ಮಿಸಬೇಕೆಂದು ನಿಶ್ಚಯಿಸಿದರು. ಸ್ಮಾರಕದ ಸಂಕೇತ ಪಾದುಕೆಗಳೆಂದು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂದು ನಿರ್ಧಾರಕ್ಕೆ ಬಂದರು. ಕಠೋರೆಯವರ ಸ್ನೇಹಿತರಾದ ಕಾಂಪೌಂಡರವರು ಈ ವಿಚಾರವನ್ನು ಡಾ. ರಾಮ ಕಠೋರೆಯವರಿಗೆ ತಿಳಿಸಿದರೆ ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸುತ್ತಾರೆಂದು ಹೇಳಿದರು. ಸರ್ವರೂ ಸಮ್ಮತಿಸಿದ ನಂತರ ಡಾ. ಕಠೋರೆಯವರಿಗೆ ಈ ವಿಷಯ ತಿಳಿಸಿದರು. ಅವರೇ ಸ್ವತಃ ಶಿರ್ಡಿಗೆ ಬಂದು ತಾವು ಹಾಕಿದ ಯೋಜನೆಯನ್ನು ನಕಲನ್ನು ಶ್ರೀ ಉಪಾಸನಿ ಮಹಾರಾಜರವರಿಗೆ ತೋರಿಸಿದರು. ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು. ಅದರಲ್ಲಿ ಕಮಲ ಪುಷ್ಪಗಳನ್ನು ಕೆತ್ತಿ ಶಂಖ ಮತ್ತು ಚಕ್ರ ಇತ್ಯಾದಿಗಳನ್ನು, ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾರವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ಮಾಡಿದರು. ಸದಾ ನಿಂಬವೃಕ್ಷಸ್ಯ ಮೂಲಾದಿವಸಾತ್ ಸುಧಾ ಶ್ರಾವಿಣಂ ತೀರ್ಥಮಾಪ್ಯಪ್ರಿಯತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಉಪಾಸನೆಗಳವರ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬಯಿಯ ಕಾಂಪೌಂಡರವರೊಡನೆ ಶಿರ್ಡಿಗೆ ಕಳುಹಿಸಿದರು. ಬಾಬಾರವರು ಅವರುಗಳನ್ನು ಶ್ರಾವಣ ಶುದ್ಧ ಪೌರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು. ಆ ದಿವಸ 11 ಗಂಟೆಗೆ ಸರಿಯಾಗಿ ಶ್ರೀ ಜಿ. ಕೆ. ದೀಕ್ಷಿತರು ಪಾದುಕೆಗಳನ್ನು ಸಕಲ ರಾಜಮರ್ಯಾದೆಗಳಿಂದ ಖಂಡೋಬಾ ದೇವಸ್ಥಾನದಿಂದ ದ್ವಾರಕಾಮಾಯಿಗೆ ತಂದರು. ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ, ಇವು ಆ ಪರಮಾತ್ಮನ ಚರಣಾರವಿಂದಗಳು. ಇವುಗಳನ್ನು ಬೇವಿನ ಮರದಡಿಯಲ್ಲಿ ಪ್ರತಿಷ್ಠಾಪಿಸಿ ಎಂದರು. ಇದಕ್ಕೆ ಹಿಂದಿನ ದಿನ ಮುಂಬಯಿಯ ಭ್ರಷ್ಟ ಸೇಠ ಎಂಬವರು
25 ರುಗಳನ್ನು ಕಳುಹಿಸಿದ್ದರು. ಬಾಬಾರವರು ಅವುಗಳನ್ನು ಪಾದುಕಾ ಪ್ರತಿಷ್ಠಾಪನೆ ಖರ್ಚಿಗೆ ಕೊಟ್ಟರು. ಅದರ ಜೊತೆಗೆ ಚಾಂದಾ ಹಣದಿಂದ 75 ರುಗಳನ್ನು ಸೇರಿಸಿ ಒಟ್ಟು 100 ರುಗಳನ್ನು ಸಮಾರಂಭಕ್ಕೆ ಉಪಯೋಗಿಸಲಾಯಿತು. ಮೊದಲ 5 ವರ್ಷಗಳವರೆಗೆ ಶ್ರೀ ದೀಕ್ಷಿತರು, ನಂತರ ಲಕ್ಷ್ಮಣ ಕಾಟೇಶ್ವರರು ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು. ಮೊದಲ 5 ವರ್ಷಗಳ ದೀಪ ಖರ್ಚಿಗೋಸ್ಕರ ಡಾ. ಕಟೋರೆಯವರು ಪ್ರತಿ ತಿಂಗಳು 3 ರೂಪಾಯಿಗಳನ್ನು ಕಳುಹಿಸುತ್ತಿದ್ದರು ಮತ್ತು ಪಾದುಕೆಯ ಸುತ್ತ ನೆಡಲು ಕಂಬಗಳನ್ನು ಕಳುಹಿಸುತ್ತಿದ್ದರು. ಮೇಲ್ಛಾವಣಿಯ ಖರ್ಚನ್ನು ಶ್ರೀ ಸಗುಣ ಮೇರು ನಾಯಿಕರವರು ವಹಿಸಿದ್ದರು. ನಂತರ ನಾನಾ ಚೋಪದಾರರಿಂದ ಪೂಜೆಯು ಶ್ರೀ ಸಗುಣ ಮೇರು ನಾಯಕರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿಯು ನಡೆದು ಹತ್ತಿದ್ದವು. ಭಾಯಿ ಕೃಷ್ಣಾಜಿಯವರು ಮೊದಲು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದರು. ಪಾದುಕಾ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ 1912ರಲ್ಲಿ ಶಿರಡಿಗೆ ಬಂದರು. ಬಾಬಾರವರ ದರ್ಶನ ಪಡೆದ ನಂತರ ಅಕ್ಕಲಕೋಟೆಗೆ ಪ್ರಯಾಣ ಮಾಡಬೇಕೆಂದಿದ್ದರು. ಹೊರಡಲು ಬಾಬಾರವರ ಅನುಮತಿ ಬೇಡಿದರು. ಆಗ ಬಾಬಾರವರು, ಅಕ್ಕಲಕೋಟೆಯಲ್ಲೇನಿದೆ, ಅಲ್ಲಿಗೇಕೆ ಹೋಗಬೇಕು, ಅಲ್ಲಿಯ ಮಹಾರಾಜನು ನಾನೇ, ಇಲ್ಲೇ ಇದ್ದೀನಿ ಎಂದರು. ಇದನ್ನು ಕೇಳಿ ಭಾಯಿ ಕೃಷ್ಣಾಜಿಯವರು ಅಕ್ಕಲಕೋಟೆಗೆ ಹೋಗಲೇ ಇಲ್ಲ. ನಂತರ ಅವರು ಶಿರಡಿಗೆ ಆಗಾಗ್ಗೆ ಬಂದು ಹೋಗುತ್ತಿದ್ದರು. ಶ್ರೀ ಬಿ. ವಿ. ದೇವರವರು ಶ್ರೀ ಹೇಮಾಡ ಪಂತರಿಗೆ ಈ ವಿಷಯ ತಿಳಿಸಿಲ್ಲವೆಂದರೆ ತೋರುತ್ತದೆ. ಹಾಗೆ ತಿಳಿಸಿದ ಪಕ್ಷದಲ್ಲಿ ಸಚ್ಚರಿತೆಯಲ್ಲಿ ಯಾರಾದರೂ ಈ ವಿಷಯ ನಮೂದಿಸದೇ ಇರುತ್ತಿರಲಿಲ್ಲ. ಮೊಹಮ್ಮದಿನ್ ತಾಂಬೋಲಿಯವರೊಡನೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ. ಶಿರಡಿಯಲ್ಲಿ ಮೊಹಿದೀನ್ ತಾಂಬೋಲಿ ಎಂಬ ಜಟ್ಟಿ ಇದ್ದನು. ಕೆಲವು ವಿಷಯಗಳಲ್ಲಿ ಬಾಬಾರವರಿಗೂ ಅವನಿಗೂ ಒಮ್ಮತವಾಗದೆ ಇಬ್ಬರು ಕುಸ್ತಿ ಮಾಡಿದರು. ಬಾಬಾರವರು ಸೋತರು. ಅಂದಿನಿಂದ ಬಾಬಾರವರು ತಮ್ಮ ದೈನಂದಿನ ಉಡುಪನ್ನು ಬದಲಾಯಿಸಿದರು. ಒಂದು ನಿಲುವಂಗಿಯನ್ನು ಧರಿಸಿ ತಲೆಯ ಬಟ್ಟೆ ಸುತ್ತಿದರು. ಆಸನಕ್ಕೆ ಗೋಣಿ ಚೀಲವನ್ನು ಉಪಯೋಗಿಸಲು ಪ್ರಾರಂಭ ಮಾಡಿದರು. ಯಾವಾಗಲೂ ತೃಪ್ತಿಯಿಂದಿರುತ್ತಿದ್ದರು. ಯಾವಾಗಲೂ ದೊರೆತಕ್ಕಿಂತ ಬಡವನೇ ಮೇಲು, ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು. ಗಂಗಾಗಿರ ಸಹ ಮೊದಲು ಕುಸ್ತಿ ಜಟ್ಟಿಯಾಗಿದ್ದರು. ಇದೇ ತರಹದ ಭಾವನೆ ಅವರಲ್ಲಿಯೂ ಮೂಡಿ ಸಂಸಾರವನ್ನು ತ್ಯಜಿಸಿ ಸ್ವಾನುಭವ ಪಡೆಯಲು ಉತ್ಸುಕ. ಇದೇ ರೀತಿ ಪರಿವರ್ತನೆಯಾಗಿ ಪುಣತಾಂಬೆ ನದಿಯ ದಡದಲ್ಲಿ ಮಠವನ್ನು ಸ್ಥಾಪಿಸಿ ಶಿಷ್ಯರೊಡನೆ ಅಲ್ಲಿ ವಾಸಿಸುತ್ತಿದ್ದರು. ಮೊದಲು ಬಾಬಾರವರು ವಿಶೇಷವಾಗಿ ಜನರೊಡನೆ ಸೇರುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ. ಪ್ರಶ್ನಿಸಿದಾಗ ಮಾತ್ರ ಉತ್ತರ ಕೊಡುತ್ತಿದ್ದರು. ಬೆಳಗ್ಗೆ ಬೇವಿನ ಮರದ ಹತ್ತಿರವೂ, ಕೆಲವು ಸಾರಿ ಹಳ್ಳಿಯ ಹಳ್ಳದ ಸಮೀಪದಲ್ಲಿದ್ದ ಬಾಬುಳ ಮರದ ನೆರಳಿನಲ್ಲಿಯೂ ಕುಳಿತು ಕಾಲ ಕಳೆಯುತ್ತಿದ್ದರು. ಮಧ್ಯಾಹ್ನದ ಹೊತ್ತು ಕೆಲವು ದಿನ ನಿಮಗಾಂವಕ್ಕೆ ಹೋಗುತ್ತಿದ್ದರು. ಅಲ್ಲಿ ತ್ರಿಂಬಕ್ಜಿ ಢೇಂಗಳೆಯವರ ಮನೆಗೆ ಹೋಗುತ್ತಿದ್ದರು. ಬಾಬಾರವರು ಬಾಬಾ ಸಾಹೇಬರಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರು. ಅವರ ಕಿರಿಯ ಸಹೋದರರಾದ ನಾನಾ ಸಾಹೇಬರಿಗೆ ಎರಡನೇ ಮದುವೆಯಾದರೂ ಸಹ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಬಾಬಾ ಸಾಹೇಬರು ಬಾಬಾ ರವರ ದರ್ಶನ ಪಡೆಯುವಂತೆ ತಮ್ಮ ಸಹೋದರರನ್ನು ಕರೆದು ಕೇಳಿಕೊಂಡರು. ಬಾಬಾರವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಅಂದಿನಿಂದ ಬಾಬಾರವರನ್ನು ಕಾಣಲು ಅನೇಕ ಜನರು ಬರಲು ಆರಂಭಿಸಿದರು. ಅವರ ಕೀರ್ತಿಯು ಅಹಮದ್ನಗರವನ್ನು ಮುಟ್ಟಿತು. ಆಗ ನಾನಾ ಸಾಹೇಬ ಚಂದೋರಕರ ಮತ್ತು ಕೇಶವ ಚಿದಂಬರ ಮುಂತಾದವರು ಶಿರಡಿಗೆ ಬರುವಂತಾಯಿತು. ಹಗಲಿನಲ್ಲಿ ಬಾಬಾರವರನ್ನು ಭಕ್ತರು ಎಡೆಬಿಡದೆ ಮುತ್ತಿಕೊಳ್ಳುತ್ತಿದ್ದರು. ರಾತ್ರಿ ಹೊತ್ತು ಅವರು ದ್ವಾರಕಾಮಾಯಿಯಲ್ಲಿ ನಿದ್ರಿಸುತ್ತಿದ್ದರು. ಬಾಬಾರವರ ಆಗಿನ ಆಸ್ತಿಯೆಂದರೆ ಕುಕ್ಕ ಸೇದುವ ಚಿಲುಮೆ, ನಿಲುವಂಗಿ, ಒಂದು ತಗಡಿನ ಪಾತ್ರೆ, ಒಂದು ಕೋಲು, ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿದ ನಂತರ ಅದರ ಕೊನೆಯನ್ನು ಸುತ್ತಿ ಹಿಂದಿನಿಂದ ಎಡಭಾಗದ ಕಿವಿ ಮೇಲೆ ಇಳಿಬಿಡುತ್ತಿದ್ದರು. ಗೋಣಿ ಚೀಲವೇ ಅವರ ಆಸನವಾಗಿತ್ತಿತ್ತು. ಚಳಿಯಾದಾಗ ಮಾತ್ರ ದಕ್ಷಿಣದ ಕಡೆಗೆ ಮುಖ ಮಾಡಿಕೊಂಡು ಅಗ್ನಿಕೊಂಡೆಯ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ಆ ಧುನಿಯಲ್ಲಿ ತಮ್ಮ ಅಹಂಕಾರ, ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು. ಕಾಲಿಗೆ ಪಾದರಕ್ಷೆಗಳನ್ನು ಉಪಯೋಗಿಸುತ್ತಿರಲಿಲ್ಲ. ಅವರಿಂದ ಮಸೀದಿ, ದ್ವಾರಕಾಮಾಯಿ
ಆಗಿ 1912ರಲ್ಲಿ ಪರಿವರ್ತನೆ ಹೊಂದಿತು. ನೀರನ್ನು ಎಣ್ಣೆಯಾಗಿ ಪರಿವರ್ತಿಸುತ್ತಿತ್ತು. ಸಾಯಿಬಾಬಾರವರಿಗೆ ದೀಪಗಳೆಂದರೆ ಬಹಳ ಆನಂದ. ಆದುದರಿಂದ ಅವರು ಪ್ರತಿ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆ ಬೇಡಿ ತಂದು ದ್ವಾರಕಾಮಾಯಿ ಮತ್ತು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಉರಿಸುತ್ತಿದ್ದರು. ಈ ರೀತಿ ಕೆಲವು ಕಾಲ ನಡೆಯಿತು. ಒಂದು ದಿನ ಅಂಗಡಿಯವರೆಲ್ಲರೂ ಸೇರಿಕೊಂಡು ಬಾಬಾರವರಿಗೆ ಎಣ್ಣೆ ಕೊಡಬಾರದೆಂದು ತೀರ್ಮಾನಿಸಿ ಅವರು ಬಂದಾಗ ಯಾರೂ ಎಣ್ಣೆಯನ್ನು ಕೊಡಲೇ ಇಲ್ಲ. ಬಾಬಾರವರು ರಿಕ್ತ ಹಸ್ತದಿಂದ ಹಿಂತಿರುಗಿದರು. ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತಿಯನ್ನು ಪಣತಿಗಳಲ್ಲಿಟ್ಟು ತಗಡಿನ ಪಾತ್ರೆಯಲ್ಲಿದ್ದ ಸ್ವಲ್ಪ ಎಣ್ಣೆಗೆ ನೀರನ್ನು ಬೆರೆಸಿ ಅದನ್ನು ಕುಡಿದರು. ನಂತರ ನೀರನ್ನು ಎಲ್ಲ ಪಣತಿಗಳಿಗೆ ಹಾಕಿಬಿಟ್ಟು ದೀಪಗಳನ್ನು ಹಚ್ಚಿಸಿದರು. ರಾತ್ರಿಯೆಲ್ಲ ಪಣತಿಗಳು ಪ್ರಕಾಶಮಾನವಾಗಿ ಉರಿಯತೊಡಗಿದವು. ಇದನ್ನು ನೋಡಿದ ವರ್ತಕರು ಬಾಬಾರವರ ಇಲ್ಲಿಗೆ ಬಂದು ಕ್ಷಮೆ ಬೇಡಿದರು. ಬಾಬಾರವರು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯತನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳುಹಿಸಿದರು. ಕಪಟ ಗುರು ಜವಾಹರ್ಲಾಲ್. ಕುಸ್ತಿ ಘಟನೆ ಜರುಗಿದ 5 ವರ್ಷಗಳ ನಂತರ ಅಹಮದ್ ನಗರದಿಂದ ಜವಾಹರ್ ಅಲಿ ಎಂಬ ಫಕೀರನು ತನ್ನ ಶಿಷ್ಯವೃಂದದೊಡನೆ ಶಿರ್ಡಿಗೆ ಬಂದು ಅಲ್ಲಿಯ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿ ಒಂದರಲ್ಲಿ ಬಿಡಾರ ಮಾಡಿದನು. ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು. ತನ್ನ ಮಧುರವಾದ ಕಂಠದಿಂದ ಕುರಾಣವೆಲ್ಲವನ್ನೂ ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು. ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ಜನರ ಸಹಾಯದಿಂದ ವೀರಭದ್ರಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಈದ್ಗಾ, ಮಹಮ್ಮದೀಯರು ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನಪಟ್ಟನು. ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪವಾದುದರಿಂದ ಅವನು ಶಿರ್ಡಿಯನ್ನು ಬಿಟ್ಟು ರಹತ್ತಕ್ಕೆ ಹೋಗಿ ನೆಲೆಸಬೇಕಾಯಿತು. ಹಾಗಾಗಿ ಅವನು ಶಿರ್ಡಿಗೆ ಬಂದು ಬಾಬಾರವರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು. ಜನರು ಇದನ್ನು ನೋಡಿ ಬಾಬಾ ಅವನ ಶಿಷ್ಯರೆಂದು ಭಾವಿಸಿದ್ದರು. ಆದರೆ ಅವರಿಗದು ಆಕ್ಷೇಪಣೀಯವಾಗಿ ಕಂಡುಬರಲಿಲ್ಲ. ನಂತರ ಗುರು ಮತ್ತು ಶಿಷ್ಯರಿಬ್ಬರೂ ರಹತ್ತಕ್ಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು. ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ. ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿದ್ದಿತು. ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ. ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು. ಶಿಷ್ಯನು ಅನೇಕ ಸಲ ರಹತ್ತಕ್ಕೆ ಹೋಗುತ್ತಿದ್ದನು. ಅವರ ಮುಖ್ಯ ಸ್ಥಾನ ರಹತವಾಗಿತ್ತು. ಶಿರ್ಡಿಯ ಬಾಬಾರವರ ಭಕ್ತರಿಗೆ ಇದು ಸಮ್ಮತವಾಗಲಿಲ್ಲ. ಆದುದರಿಂದ ಅವರೆಲ್ಲರೂ ಬಾಬಾರವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು. ಬಾಬಾ ಅವರನ್ನು ಈದ್ಗಾ ಹತ್ತಿರ ಸಂದರ್ಶಿಸಿದಾಗ ಅವರು, ನನ್ನ ಫಕೀರನು ಬಹಳ ಕೋಪಿಷ್ಠ. ಅವನು ಬರುವುದರೊಳಗಾಗಿ ಹಿಂತಿರುಗಿ. ಅಷ್ಟು ಹೊತ್ತಿಗೆ ಫಕೀರನು ಹಿಂತಿರುಗಿದನು. ಮಾತುಕತೆಗಳಾದವು. ಆಗ ಗುರು ಮತ್ತು ಚೇಳ ಬಾಬಾ ಇಬ್ಬರೂ ಶಿರ್ಡಿಗೆ ಹಿಂತಿರುಗಬೇಕಾಯಿತು ತೀರ್ಮಾನವಾಯಿತು. ಅದರಿಂದ ಇಬ್ಬರೂ ಶಿರ್ಡಿಗೆ ಹಿಂತಿರುಗಿದರು. ಕೆಲವು ದಿನಗಳ ನಂತರ ಶಿರ್ಡಿಯ ದೇವಿದಾಸ ಎಂಬವನಿಂದ ಫಕೀರನು ಸೋಲಿಸಲ್ಪಟ್ಟು ಶಿರ್ಡಿಯನ್ನು ಬಿಟ್ಟು ಹೋದನು. ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಶಿರ್ಡಿಗೆ ಬಂದು ಬಾಬಾರವರ ಮುಂದೆ ಧ್ಯಾನ ಮಾಡತೊಡಗಿದನು. ನಾನು ಗುರು, ಬಾಬಾರವರು ನನ್ನ ಶಿಷ್ಯ ಎಂಬ ದುರಾಭಿಮಾನವು ಫಕೀರನನ್ನು ಬಿಟ್ಟು ಓಡಿತು. ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡನು. ಬಾಬಾರವರು ಅವನನ್ನು ಪ್ರೀತಿ, ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು. ಈ ಕಥೆಯಲ್ಲಿ ಬಾಬಾರವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬಹುದೆಂಬುದನ್ನು ನಿರ್ಧರಿಸಿದ್ದಾರೆ. ಈ ಕಥೆಯು ಬಾಬಾರವರ ಭಕ್ತ ಮಹಲ್ಸಾಪತಿಯವರಿಂದ ಗೊತ್ತಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮನವಮಿ ಸಮಾರಂಭ, ದ್ವಾರಕಾಮಾಯಿ ಇದ್ದ ರೀತಿ, ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇನೆ. ಶ್ರೀ ಸಾಯಿ ಪ್ರಣಾಮ. 5ನೇ ಅಧ್ಯಾಯವು ಸಂಪೂರ್ಣವಾಯಿತು.